ಇವತ್ತು ಒಂದು ಬಡವರಿಗೆ ಸಹಾಯ ಆಗಲಿ ಅಂತೇಳಿ ಕಲ್ಯಾಣ ಮಂಟಪ ಮಾಡಿದ್ದೀರಿ. ಅದೇ ರೀತಿ ಫಿಲಮ್ ರಿಲೀಸ್ ಮಾಡೋ ಅಂಥದ್ದಕ್ಕೆ ಸಾಂಸ್ಕೃತಿಕ ಮಾಡೋ ಥಿಯೇಟರ್ ಮಾಡಿದ್ದೀರಿ. ಬಹಳ ಅತ್ಯಾಧುನಿಕವಾಗಿ ಸುಮಾರು 20 ಕೋಟಿಯಷ್ಟು ಹಣ ಖರ್ಚು ಮಾಡಿ ಬಡವರಿಗೆ ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಮುದಾಯವನ್ನು ಭಾವನೆ ಮಾಡಿದ್ವಿ. ಎಲ್ಲರೂ ನೆನೆ ನೀಟ್ ಮರು ಪರೀಕ್ಷೆ ಆಯ್ತು ಸರ್. ನೀಟ್ ಮರು ಪರೀಕ್ಷೆಯಲ್ಲಿ ಟ್ರಾಫಿಕ್ ಜಾಮ್ ಅನ್ನೋ ಕಾರಣಕ್ಕಾಗಿ ಇನ್ ಟೈಮ್ ಹೋಗ್ಲಿಲ್ಲ ಅನ್ನೋ ಪೋಷಕರು ಇದೇ ಆರೋಪ ಮಾಡಿದ್ದಾರೆ. ಆದ್ರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆ ಟ್ರಾಫಿಕ್ ಜಾಮ್ ಅಲ್ಲ, ಬೇರೆ ಬೇರೆ ಕಾರಣ ಇರುತ್ತೆ ಅನ್ನುವಂತ ಆರೋಪ ಮಾಡಿದ್ದಾರೆ. ಜೊತೆಗೆ ನೀಟ್ ಲೀಕ್ ಆಗಿಲ್ಲ ನೀಟ್ ಪರೀಕ್ಷೆ, ಅದಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡಿಲ್ಲ, ಅವರು ಮೊದಲು ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು ಅನ್ನುವಂತ ಆರೋಪ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಏನಿದೆ, ನಿನ್ನೆ ಕಾಂಗ್ರೆಸ್ ಪಾರ್ಟಿಯ ಸಭೆಯನ್ನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡಿದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಬಂದು ರೋಡ್ ಜಾಮ್ ಮಾಡಿ ನೀಟ್ ಪರೀಕ್ಷೆಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡಿದ್ದಾರೆ. ಸ್ವತಃ ಪ್ರಧಾನಮಂತ್ರಿಯವರು ನೀಟ್ ಪರೀಕ್ಷೆ ಶುರುವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಬೇರೆ ವೆಸ್ಟ್ ಬೆಂಗಾಲಿಂದ ಬಂದು ಇಳಿದು ಏರ್ಪೋರ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಸುಮಾರು 2-2.5 ಗಂಟೆಗಳ ಕಾಲ ಕಾದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರೀಕ್ಷೆಗೆ ಹೋದ ಮೇಲೆ ಕನ್ಫರ್ಮ್ ಮಾಡಿಕೊಂಡು ಅವ್ರು ವಾಪಸ್ ಮನೆಗೆ ಹೋಗ್ತಾರೆ. ಈ ಜ್ಞಾನ ಈ ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಲಿಲ್ಲ. ನಿನ್ನೆ ಕಾರ್ಯಕ್ರಮವನ್ನ 1-2 ಗಂಟೆ 3 ಗಂಟೆ ಮುಂದೆ ಹಾಕೊಂಡಿದ್ರೆ ಏನ್ ಗಂಟು ಹೋಗ್ತಾ ಇತ್ತು, ಏನಾನ ಹೊಸತನ ಇದೆಯಾ? ಅಧ್ಯಕ್ಷರಾಗಿ ಘೋಷಣೆ ಆಗಿದ್ದಾರೆ. ಅವರು 2 ಅವರ್ ಬಿಟ್ ಮಾಡಿದ್ರು ಅದೇ ಅಧ್ಯಕ್ಷರೇ, ಮುಂಚೆ ಮಾಡಿದ್ರು ಅದೇ ಅಧ್ಯಕ್ಷರೇ. ಅದನ್ನ ಬಿಟ್ಟು ಪ್ರಧಾನಮಂತ್ರಿಗಳು ವಿದ್ಯಾರ್ಥಿಗಳ ಬಗ್ಗೆ ತೋರಿದಂತ ಕಾಳಜಿ, ಈ ವೇದಿಕೆ ಮೇಲೆ ಇದ್ದಂತ ನಾಯಕರು ವೇದಿಕೆ ಅಂತೂ ಖರ್ಗೆ ಅವ್ರನ್ನ ಮಾತಾಡಕ್ಕೆ ಬಿಟ್ಟಿಲ್ಲ. ಎಲ್ಲ ಡಿ ಕೆ ಅಂತ ಹೋಗಿ ಖರ್ಗೆಗೆ ಅವಮಾನ ಮಾಡಾಕ್ಬಿಟ್ಟು, ಇದು ಅವಶ್ಯಕತೆ ಇತ್ತು. ಈ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುವಂತ ಈ ಕಾಂಗ್ರೆಸ್ ಪಾರ್ಟಿ ಜ್ಞಾನ ಬೇಕಾಯಿತು, ಕಾಮನ್ ಸೆನ್ಸ್ ಬೇಕಾಯಿತು. ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಕ್ ಮುಂಚೆ ನೀವೇನ್ ಮಾಡಿದ್ದೀರಾ? ಈ ಟ್ರಾಫಿಕ್ ಜಾಮ್ ಇಂದಾನೇ ಇಷ್ಟು ಅನಾಹುತ ಆಗಿದೆ ಅಂತ ಎಲ್ಲ ಪೇರೆಂಟ್ಸು ಹೇಳ್ತಾ ಇದ್ದಾರೆ. ನೀವು 1-2 ಗಂಟೆ ಮುಂದೆ ಹಾಕೊಂಡಿದ್ರೆ ಕಾರ್ಯಕ್ರಮನ ಏನಾಗ್ತಾನೆ ಇರಲಿಲ್ಲ. ಅದರಿಂದ ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಪಾರ್ಟಿನೇ, ಕಾಂಗ್ರೆಸ್ ಸರ್ಕಾರ. ನಾಳೆ 12 ಗಂಟೆಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾವು ಅಪಾಯಿಂಟ್ಮೆಂಟ್ ಕೊಟ್ಟಿದ್ವಿ. ಒಂದು 4 ದಿನದಿಂದ 12 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ವಿಜೇಂದ್ರ ಅವರು ಹೋಗಿ ಈ ಮತದಾನ ಆಗಿದೆ ಅದರಲ್ಲಿ ಯಾರು ಕ್ರಾಸ್ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇಬ್ರು, ಆದರೆ ಗೆದ್ದಿದ್ರು ಕೂಡ ಕ್ರಾಸ್ ಮತದಾನ ಆಗಿರುವಂಥದ್ದು ಬಿಜೆಪಿಗೆ ಒಂದು ರೀತಿ ಮೋಸ ಮಾಡಿರೋದ್ರ ಬಗ್ಗೆ ಸ್ಪಷ್ಟವಾದಂತ ಸುಳಿವು ಸಿಕ್ಕಿದೆ. ಯಾರು ಮಾಡಿದ್ದಾರೆ ಅದು ಪತ್ತೆ ಹಚ್ಚಬೇಕಾಗಿದೆ. ಈಗಾಗಲೇ ಸಮಿತಿ ನೇಮಕ ಮಾಡಿದ್ರಿ, ಅವರು ರಿಪೋರ್ಟ್ ಕೊಡ್ತಾರೆ. ಇವತ್ತು ಅಥವಾ ನಾಳೆಯಲ್ಲಿ ರಿಪೋರ್ಟ್ ಕೊಡ್ತಾರೆ. ಅದನ್ನು ಕೊಡೋಕ್ಕೆ ಗೊತ್ತಾಗಿದೆ ಸರ್, ಎಷ್ಟು ಜನ ಡೌಟ್ಸ್ ಇದೆ, ಆದ್ರೆ ಇನ್ನೂ ಕನ್ಫರ್ಮೇಶನ್ ಆಗಿಲ್ಲ. ಅದೆಲ್ಲ ಬೀದಿಗೆ ಬಂದೇ ಬರ್ತದೆ. ಇಷ್ಟೆಲ್ಲ ಮೋಸ ಮಾಡಿದವರು ಏನ್ ದುಡ್ಡು ತಗೊಂಡು ಓಸಿಯಾಗಿ ಏನು ಓಟ್ ಮಾಡಿರ್ತಾರ? ಯಾರೋ ಕೆಲವ್ರು ಹೇಳ್ತಾ ಇದ್ರಂತೆ ಏನೋ ಅಭಿವೃದ್ಧಿಗೋಸ್ಕರ ದುಡ್ಡು ತಿಂದುಬಿಟ್ಟು ಚಂದಾಗಿ ಚಂದ ಕುದುರೆ ವ್ಯಾಪಾರ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ತೀವಿ. ಯಾರ ಅವ್ರ ಅಭಿವೃದ್ಧಿ, ಅವ್ರು ಸ್ವಂತ ಅಭಿವೃದ್ಧಿ ಮಾಡ್ಕೊಳಕ್ ಮಾಡಿರೋ ಅಷ್ಟೇ ಅಲ್ಲ, ನೀವು ಏರಿಯಾ ಅಭಿವೃದ್ಧಿ ಮಾಡಕ್ಕಲ್ಲ, ಅವ್ರು ಸ್ವಂತ ಅಭಿವೃದ್ಧಿ. ಅದಕ್ಕೆ ಈ ಕಳ್ಳರನ್ನ ಬಲಿ ಹಾಕ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಈಗಾಗಲೇ ಸುರೇಶ್ ಕುಮಾರ್ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ. ನನ್ಗೊಂದು ಪತ್ರನೂ ಕೂಡ ಕಳಿಸಿದ್ದಾರೆ. ನೆನ್ನೆ ಸದಾನಂದ ಗೌಡರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಮತ್ತೆ ಗಲ್ಲದ್ದವರು ನಮ್ಮ ಯುವ ನಾಯಕರು ಪ್ರಹ್ಲಾದ್ ಜೋಶಿ ಅವರು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಇದು ಒಳ್ಳೆ ಸಂಪ್ರದಾಯ ಅಲ್ಲ, ಇದನ್ನು ಬೇಡ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ವಿಜೇಂದ್ರ ಅವರು ಇವತ್ತು ನನಗೆ ಸಿಗ್ತಾರೆ ದೆಹಲಿಯಲ್ಲಿ, ನಾನು ಮಾತಾಡ್ತೀನಿ.
ಹಿರಿಯರ ಅಭಿಪ್ರಾಯ ತೆಗೆದುಕೊಂಡು ಹಿರಿಯರೆಲ್ಲ ಏನ್ ಹೇಳ್ತಾರೋ ಸಭೆ ಮಾಡಬಹುದು ಬೇಡ ಧರ್ಮಸ್ಥಳ ಅಲ್ಲ, ಎಲ್ಲರೂ ಹೇಳಿರೋದು ಬೇಡ, ಧರ್ಮಸ್ಥಳವನ್ನ ರಾಜಕೀಯವಾಗಿ ಯೂಸ್ ಮಾಡಬಾರ್ದು ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ನಾನು ಕೂಡ ರಾಜ್ಯದ ಅಧ್ಯಕ್ಷರು ಮಾತಾಡ್ತೀನಿ. ಇವತ್ತು ಏನ್ ಸ್ಪಷ್ಟನೆ ಕೊಟ್ಟಿರಿ ಸರ್ ಡೆಲ್ಲಿಗೆ ಹೋದಾಗ ಏನಾಗಿದೆ ಅದು ಕೊಡ್ತೀರಿ. ಕಳೆದ ಮತದಾನ ಏನಾಗಿದೆ ಅದನ್ನ ಕೊಟ್ಟೆ. ಹೈಕಮಾಂಡ್ ಅವ್ರು ಗರಂ ಅಲ್ಲ, ಆಗಿದೆ. ಅಲ್ಲ, ಆ ಥರದ್ದು ಏನು ನಾವೇ ಕೇಳಿರೋದು ಅಪಾಯಿಂಟ್ಮೆಂಟ್. ಅವ್ರು ಬನ್ನಿ ಅಂತ ಏನಿಲ್ಲ, ನಾವು ಅಪಾಯಿಂಟ್ಮೆಂಟ್ ಕೇಳಿದ್ದೆ, ಕೊಟ್ಟಿದ್ದಾರೆ. ಆಗಿದೆ. ಇದೇನು ಫಸ್ಟ್ ಟೈಮ್ ಆಗಿದೆಯಾ? ಕರ್ನಾಟಕದಲ್ಲಿ ಒಂದು 20 ಸರಿ ಆಗಿದೆ. ನಾವು ಕೂಡ ಮಾಡಿ ರಾಮನ್ ಲೆಕ್ಕದಲ್ಲಿ ಲೂಟಿ ಹೊಡೆಯೋರು ಕಾಂಗ್ರೆಸ್ ಬಿಜೆಪಿ ಅವರು ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಮಾಡಿ ಸತ್ಯ ಹೇಳ್ತಾರ ಅಂತ ಪ್ರಿಯಾಂಕಾ ಪ್ರಶ್ನೆ. ಮಾಡಿದವ್ರು ಹೋಗ್ತಾನೆ, ಕಳ್ಳರು ದುಡ್ಡು ಕೊಟ್ಟವ್ರು ಹೋಗ್ತಾನೆ, ಕುದುರೆ ವ್ಯಾಪಾರ ಮಾಡ್ದು ಹೋಗ್ತಾನೆ. ಕುದುರೆ ವ್ಯಾಪಾರ ಮಾಡಿದವರು ಬಂದು ಹೇಳಿ, ಒಂದು ಪ್ರಮಾಣ ಮಾಡಲಿ, ನಾವು ಕುದುರೆ ವ್ಯಾಪಾರ ಮಾಡಲಿಲ್ಲ. ಈಗ ಸವಾಲಾಯಿತು. ಅಲ್ಲ, ಹೌದು ಸರಿ ನೋಡಿ, ಅಧಿಕಾರ ಇದೆ, ನೀವು ಮಾಡಿದ್ದೀರಾ. ಅಂದ್ರೆ ನಮ್ದು ಅಧಿಕಾರ ಇದ್ದಾಗ ನಾವು ನಿಮ್ ಕಾಂಗ್ರೆಸ್ ಅವ್ರನ್ನ 16 ಜನ ನಾವು ಕಾಂಗ್ರೆಸ್ ಬಿಡಿಸಿದ್ವಿ. ಏನ್ ಹೊಸದೇನಲ್ಲ, ಇದೇನು ಹೊಸ ವಿದ್ಯೆ ಏನಲ್ಲ ಇದು. ಯಾವ ಸರ್ಕಾರ ಬಂದ್ರು ಮಾಡ್ತಾರೆ. ಇವತ್ತು ತೋರಿಸಿದ್ದೀರ, ನಮ್ಮನ್ನ ಆಪರೇಷನ್ ಗಮನ ಅಂತಿರಲ್ಲ. ನಿಮ್ ದಿನ ಏನಿದು ಮಾಡಿರೋದು, ನೀವು ಮಾಡಿರೋ ಈ ಎಲ್ಕ ಕೆಲಸಕ್ಕೆ ಏನಂತ ಕರಿಬೇಕು? ಆಪರೇಷನ್ ಹಸ್ತ ಅಂತ ಕರಿಬೇಕು. ಕುದುರೆ ವ್ಯಾಪಾರ ಮಾಡಿದ್ದೀರಾ, ಇದ್ರ ಪ್ರತಿಫಲವನ್ನು ಅನುಭವಿಸೇ ಹೋಗ್ತೀರಾ, ಎಲ್ಲೂ ಹೋಗಲ್ಲ. ಇದೆಲ್ಲ ತಿರುಗೇಟ್ ನಿಮ್ ಬಂದೇ ಬರ್ತದೆ. ನಿಮ್ ಕಾಂಗ್ರೆಸ್ ಅದು ಬಿಜೆಪಿ ಬರೋ ಕಾಲ ದೂರ ಇರಲ್ಲ, ಅದು ಜ್ಞಾಪಕ ಇಟ್ಕೊಳ್ಳಿ. ಸರ್ ಈಗ ನಾಲ್ಕೈದು ಶಾಸಕರ ಗ್ಯಾರಂಟಿ ಸಮಿತಿಗಳನ್ನು ಮಾಡಿರುತ್ತೆ ಈಗಾಗಲೇ ಗ್ಯಾರಂಟಿ ಎಲ್ಲ ರದ್ದು ಮಾಡಕ್ಕೆ ಸುಮಾರು 20 ರಿಂದ 30 ಲಕ್ಷ ಗ್ಯಾರಂಟಿ ಸ್ಕೀಮ್ಗಳನ್ನ ರದ್ದು ಮಾಡಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ನಾವು ಗ್ಯಾರಂಟಿ ರದ್ದು ಮಾಡಲ್ಲ ಅಂತ ಹೇಳಿದ್ವಿ. ಹಾಗಾದ್ರೆ ನಿಮ್ ಮ್ಯಾನಿಫೆಸ್ಟೋದಲ್ಲಿ ಏನ್ ಹೇಳಿದ್ರಿ? ಎಲ್ಲಾ ಮಹಿಳೆಯರಿಗೂ 2,000 ಅಂತ ಹೇಳಿದ್ರಿ. ಎಲ್ಲಾ ಮನೆಗೂ ಫ್ರೀ ಕರೆಂಟ್ ಅಂತ ಹೇಳಿ ಮಾಡಿದ್ದೀರಾ. ಇದೇ ಮಾತಾಡ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ರಾಜ್ಯದ ಜನತೆಗೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಗ್ಯಾರಂಟಿ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರೋದು ನನಗೂ ಮಾಹಿತಿ ಬಂದಿದೆ. ಅಧಿಕಾರಿಗಳಿಂದ 20 ರಿಂದ 30 ಲಕ್ಷ ಗ್ಯಾರಂಟಿ ಸ್ಕೀಮ್ಸ್ ಏನಿದೆ, ಗೃಹಲಕ್ಷ್ಮಿ ಇರ್ಬೋದು, 2,000 ರೂಪಾಯಿ ಕೊಡೋದು, ಇದೆಲ್ಲ ಕಟ್ಟಾಗ್ತದೆ. ಅದರಿಂದ ಈ ಗ್ಯಾರಂಟಿ ಸಮಿತಿಗಳೇನಿದೆ, ಈ ಸಮಿತಿಗಳೇ ನಾಲಾಯಕ ಸಮಿತಿ. ಸುಮಾರು 150 ಕೋಟಿ ಖರ್ಚಾಗ್ತದೆ. ಬಾಡಿಗೆ, ಸಂಬಳ ಎಲ್ಲ ಸೇರಿ. ಇನ್ನು ಪಂಚಾಯಿತಿ ಮಟ್ಟಕ್ಕೆ ಎಲ್ಲ ನಾವು ತಗೊಂಡೋದ್ರೆ 300-400 ಕೋಟಿ ಇವರೇ ತಿಂದು ಹಾಕ್ಬಿಡ್ತಾರೆ. ಅದರಿಂದ ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಹಣವನ್ನ ಕಾಂಗ್ರೆಸ್ ಪಾರ್ಟಿಯ ಯೂಸ್ ಮಾಡ್ತಾ ಇದ್ದಾರೆ. ಇದು ರಾಜ್ಯಕ್ಕೆ ಬರೆದಂತ ದ್ರೋಹ. ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡುವಂತ ಯೋಜನೆಗಳು ಚಾಲ್ತಿಗೆ ಒಪ್ಪಂದ ಆಗಿದ್ದು 2.5 ವರ್ಷ. ಯಾಕೆ 2.5 ವರ್ಷದಲ್ಲಿ ಒಪ್ಪಂದ ಜಾರಿಗೆ ಬರಲಿಲ್ಲ? 3 ವರ್ಷ ಯಾಕಾಯ್ತು ಹೇಳಿ ಜನಕ್ಕೆ. ಒಪ್ಪಂದ ಆಗಿರೋ ಆದೇಶವನ್ನು ಬಿಡುಗಡೆ ಮಾಡಿ ಎಷ್ಟಕ್ಕಾಗಿದೆ. ಕಾದು ಬೇಡಿ ಧಮಕಿ ಹಾಕಿ ಕಿತ್ಕೊಂಡಿರೋದು ಅಧಿಕಾರನ ಸಿದ್ದರಾಮಯ್ಯನ ಕೆಳಗಿಳಿಸಿ, ಸಿದ್ದರಾಮಯ್ಯನವ್ರಿಗೆ ಅವಮಾನ ಮಾಡಿ, ಸಿದ್ದರಾಮಯ್ಯನವರು ನನಗೆ 15 ದಿನ ಟೈಮ್ ಕೊಡದೆ ಕಿತ್ಕೊಂಡಿರೋದು. ಮುಂದಿನ ದಿನ ಗೊತ್ತಾಗ್ತದೆ ಈ ಸಿದ್ದರಾಮಯ್ಯನವ್ರು ಏನೇನ್ ಮಾಡ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಘೋಷಣೆ ಮಾಡುವಂತ ಕೆಲವು ಪ್ರಾಜೆಕ್ಟ್ಗಳು ಚಾಲ್ತಿಗೆ ಬರೋದೇ ಇಲ್ಲ. ಅವ್ರಿಗೆ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಿರೋ ಕೆಲವು ಪ್ರಾಜೆಕ್ಟ್ಗಳು ಚಾಲ್ತಿಗೆ ಬರೋದೇ ಇಲ್ಲ. ಏನಿದ್ರು ಕೂಡ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತೆ ಮಾಡ್ತಾರೆ ಅನ್ನೋ ಒಂದು ವ್ಯಾಖ್ಯಾನ ಆರಂಭ ಆಗಿದೆ. ಪಕ್ಕ ಅದನ್ನ ಡೌಟ್ ಇಲ್ಲ, ಬಿಡಿದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರೋದು. ಟನಲ್ ರೋಡು ಇವ್ರಿಗೆ ಯಾರಿಗೆ ಅವ್ರು ಯಾರೋ ಅದಾನಿ ಕೊಟ್ಟಿದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಅದಾನಿ ಪ್ರಧಾನಿಗೆ ಕಪ್ಪ ಕಾಣಿಕೆ ಕೊಡ್ತಾರೆ ಅಂತ ಆಪಾದನೆ ಮಾಡ್ತಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅದಾನಿನ್ ಕರ್ಕೊಂಡ್ಬಂದು ಡೀಲ್ ಮಾಡ್ಕೊಂಡಿದಾರಲ್ಲ, ಇದು ಟನಲ್ ರೋಡ್. ಇದಕ್ಕೇನ್ ಹೇಳ್ತಾರೆ ಅವರು? ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಆಪಾದನೆ ಮಾಡೋದು. ನೀವೇನ್ ಮಾಡಿದಿರಿ? ನಾಚಿಕೆ ಆಗಲ್ವಲ್ಲ? ನೀವೇನ್ ಕೊಟ್ರಿ ಅದಾನಿಗೆ ಟೆಂಡರ್ ಅನ್ನ? ನಾಚಿಕೆ ಆಗ್ಬೇಕು. ಅಲ್ಲಿ ಬೈಯೋದು, ಇಲ್ಲಿ ಒಳ್ಳೆ ಒಪ್ಪಂದ ಮಾಡ್ಕೊಳ್ಳೋದು. ಅಲ್ಲಿ ಅಂಬಾನಿ ಮದುವೆಗೆ ನಾನು ಹೋಗಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಡಿ ಕೆ ಶಿವಕುಮಾರ್ ತಗೊಂಡಾಗೆ ಗಿಫ್ಟ್ಗಳು ಕೊಡೋದು. ಇದು ಕಾಂಗ್ರೆಸ್ಸಿನ ಎಡಬಿಡಂಗಿದ್ದ.